ಶಿವನ ಮಾರ್ಗದಲ್ಲಿ ನಡೆಯುವಂಥವರು ಶೈವೈಟ್ಗಳು ಆರಂಭಿಸಿದಂಥ ಒಂದು ಕುಂಭಮೇಳ. ಅದನ್ನು ವಿಷ್ಣು ಮಾರ್ಗಿಗಳ ಒಂದು ಶಿವನ ಮಾರ್ಗ ವಿಷ್ಣು ಮಾರ್ಗ ಅಂತ ಎರಡಿಲ್ಲ. ಶಿವ ವಿಷ್ಣು ದೇವಿ ಈ ಮೂವರು ಕೂಡ ಒಂದೇ ಸತ್ಯದ ಪ್ರಧಾನ ಮೂರು ಮುಖಗಳು. ನಾನು ಪ್ರಧಾನ ಅಂತ ಹೇಳಿದೆ. ಎಷ್ಟು ಮುಖಗಳಿದೆ ಹಾಗಾದರೆ ಅದನ್ನು ನೀವು ಕೇಳಿದರೆ ನಿಮಗೆ ಎಷ್ಟು ಮುಖಗಳು ಬೇಕು ಅಷ್ಟು ಮುಖಗಳಿವೆ. ಏಕೆಂದರೆ ಶಿವ ಆಗಲಿ ವಿಷ್ಣು ಆಗಲಿ ದೇವಿ ಆಗಲಿ ಅನಂತ. ಅನಂತವನ್ನು ನಾವು ಖಾಲಿ ಮಾಡೋಕ್ಕಾಗಲ್ಲ. ಓ ಇದಮಿತ್ತಂ ಅಂತ ಹೇಳೋಕ್ಕಾಗಲ್ಲ. ಅನಂತದ ಲಕ್ಷಣವೇ ಅದು. ಅದೇ ಜಗತ್ತಿನ ಮೂಲ ವಸ್ತು. ಪ್ರಪಂಚ ಬಂದಿರೋದೇ ಆ ಅನಂತ ವಸ್ತುವಿನಿಂದ. ಹಾಗಾದರೆ ಎಷ್ಟು ಮುಖ? ಅದು ಹೀಗಿದೆ, ಅದು ಹೇಗಿದೆ ಅಂತ ನೀನು ಹೇಳಲಾರೆ. ಆದ್ದರಿಂದಲೇ ವೇದಾಂತದಲ್ಲಿ ಅನಂತ ಅಥವಾ ಬ್ರಹ್ಮನನ್ನು ಬ್ರಹ್ಮ ಹೀಗಿದ್ದಾನೆ ಅಂತ ಹೇಳಲ್ಲ, ಅವನು ಹೇಗಿಲ್ಲ ಅಂತ ಹೇಳ್ತಾರೆ. ಅಷ್ಟು ಬಿಟ್ಟರೆ ಉಳಿದಿದ್ದೆಲ್ಲವೂ ನೇತಿ ನ ಇತಿ, ಹೀಗಿಲ್ಲ ಅವನು. ಹಾಗಾದರೆ ಹೇಗಿದ್ದಾನೆ ಹೇಳೋಕ್ಕಾಗಲ್ಲ, ಅದು ಅನುಭವಿಸಬೇಕು. ಅವಾಂಗ್ಮನಸ ಗೋಚರಂ, ವಾಕು ಮನಸ್ಸುಗಳಿಗೆ ಅಗೋಚರ. ಶಾಂತ ವಸ್ತು ಅನಂತ ವಸ್ತುವನ್ನು ಹಿಡಿಯಲಾರದು, ಮನಸ್ಸು ಶಾಂತ ವಸ್ತು, ಬ್ರಹ್ಮ ಅನಂತ ವಸ್ತು. ಆದ್ದರಿಂದ ಶಾಂತ ವಸ್ತುವನ್ನು ಮಾತ್ರವೇ ಹಿಡಿಯಬಲ್ಲ ಮನಸ್ಸು ಪರಬ್ರಹ್ಮ ಅಥವಾ ಬ್ರಹ್ಮನನ್ನು ಕುರಿತು ಹೇಳುವಾಗ ಅದಲ್ಲ ಅಂತ ಹೇಳಬೇಕೇ ಹೊರತು ಅದು ಹಾಗೆ ಅಂತ ಹೇಳಲಾರದು.